ಯಾವುದು ಮಾತಾಡೋ ಮಗ ಡಿಸ್ಟರ್ಬ್ ಆಗ್ತದೆ. ಸೆಮಿನಾರ್ ಅಂದ್ರೆ ಏನು ಕೇಳಿ. ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಸರಿ ಇಲ್ಲಿ ಪಾಠವನ್ನು ಕೇಳಿ ಹೋದ್ರಿ, ಇಲ್ಲಿ ಪಾಸ್ ಹೋದ್ರಿ ಅಂದರೆ ಇಡೀ ಕರ್ನಾಟಕ ರಾಜ್ಯದ ಯಾವ ಮೂಲೆಗಳಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕೂಡ ನನ್ನ ವಿದ್ಯಾರ್ಥಿಗಳು ಹೆಂಗಿರ್ಬೇಕಂದ್ರೆ ಇಲ್ಲಿ ಸೆಮಿನಾರ್ ಮಾಡಿದವರು ಮುಂದೆ ಗ್ರೇಟ್ ವ್ಯಕ್ತಿ ಆಗ್ಬೇಕು ಭಾರತ ದೇಶದಲ್ಲಿ. ಏನಂತಂದ್ರೆ ವಾಗ್ಬೇಕು ಭಾಷಣದಲ್ಲಿ ವಿಶೇಷವಾಗಿ ಹಿಸ್ಟ್ರಿ ಅಂದ್ರೆ ಇತಿಹಾಸ ಅಂದ್ರೇನು? जो भी इतिहास पढ़ते हैं इतिहास निर्माण करना पड़ता है. ಇತಿಹಾಸವನ್ನ ಓದಿದಾಗ ಹಮಾರ ಇತಿಹಾಸ छोड़ के जाना ಗೊತ್ತಾಯ್ತಾ? ಹಾಗೆ ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ, ಹೇಗೆ ನಾವು ಸೆಮಿನಾರ್ ಮಾಡಬೇಕು ವಿದ್ಯಾರ್ಥಿಗಳು. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಏನಂತಾರೆ, ಎಲ್ಲಿ ಶಕ್ತಿ ಇದೆ ಅಂದ್ರೆ ಯುವಕರಲ್ಲಿ ಶಕ್ತಿ ಇದೆ ಅಂತ. ಎದ್ದೇಳಿ ಗುರಿಯ ಮುಟ್ಟುವವರೆಗೆ ನಿಲ್ಲದಿರಿ. ಹಾಗೇನು ಮಾಡಬೇಕು? ಪಡೋ ಪಡೋ ಕಾನ್ ತಕ್ ಪಡೋ, ಬ್ಯಾಂಕ್ करने तक ಪಡೋ ಪಡೋ ಪಡೋ. ಗೊತ್ತಾಯ್ತಾ? ಆಗ ಓದ್ಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಹ್ಯಾಂಗ ಸೆಮಿನಾರ್ ಮಾಡಬೇಕು. ಸೆಮಿನಾರ್ ಕನ್ನಡದಾಗ ಏನು ಹೇಳ್ತಾರೆ ಅಂದ್ರೆ ವಿಚಾರ ಸಂಕಿರಣ. ವಿಚಾರ ಸಂಕಿರಣ ಅಂತಾರೆ. ಏನ್ ವಿಚಾರ ಸಂಕಿರಣ ಅಂದ್ರೆ ಆ ಪಾಠದ ಬಗ್ಗೆ ಸಂಕ್ಷಿಪ್ತವಾಗಿ ಮನನವನ್ನು ಮಾಡಿಕೊಂಡು ವಿದ್ಯಾರ್ಥಿಗಳ ಮಧ್ಯೆ ನಾನು ವಿದ್ಯಾರ್ಥಿಯಾಗಿ ನಾನು ಈ ರೀತಿಯಾಗಿ ಓದಿದ್ದೇನೆ, ಈ ರೀತಿಯಾಗಿ ನಮ್ಮ ಸರ್ ಟೀಚರ್ ಹೇಳಿದರೆ ಮುಂದಿನದಲ್ಲಿ ನಾನು ಈ ಪಾಠದ ಬಗ್ಗೆ ಎಷ್ಟು ಪರಿಪೂರ್ಣನಾಗಿದ್ದೇನೆ, ನೀವು ಯಾವ ಕ್ವಶನ್ ಆದ್ರೂ ಕೇಳಿ ನಾನು ಹೇಳುತ್ತೇನೆ ಅನ್ನೋ ಸಿದ್ಧತೆಯನ್ನ ಮಾಡ್ಕೊಳ್ಳೋಕೆ ಸೆಮಿನಾರ್ ಅಂತ ಕರಿತೀವಿ ನಾವು. ಸೆಮಿನಾರ್ ಅಂದ್ರೆ ಏನು? ನಾವು ತಿಳಿಸಿ ಹೇಳೋದು ಒಂದು ವಿಷಯನ ಸಂಕ್ಷಿಪ್ತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ಯಾರಿಗೆ ಗುಂಪಾಗಿ ಹೇಳೋದು, ಅದಕ್ಕೆ ನಾವು ಏನಂತಾರೆ ವಿಚಾರ ಸಂಕಿರಣ. ಗೊತ್ತಾಯ್ತಾ? ಈಗ ಒಂದು ಉದಾಹರಣೆ ಹೇಳ್ತೀನಿ. 1857 ದಂಗೆ 1857 ರೆವಲ್ಯೂಷನ್ ಭಾರತದ ಮೊಟ್ಟ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರು ಇದಕ್ಕೆ. ಗೊತ್ತಾಯ್ತಾ? 1857 ರೆವಲ್ಯೂಷನ್ ಎಕ್ಸಾಮ್ ದೃಷ್ಟಿಯಿಂದ ಅತಿ ಮಹತ್ವದ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವುದು? 1857 ದಂಗೆ. ಇದು ಏನಂತ ಹೇಳ್ತಾರೆ ಅಂದ್ರೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲನೇ ಹೆಜ್ಜೆ, ಫಸ್ಟ್ ಸ್ಟೆಪ್. ಯಕ್ಷನ್ ಮಾಡಿ ಹೇಳ್ಬೇಕು. ಪಾಠ ಹೇಳೋದ್ರೆ ಸುಮ್ಮನಲ್ಲ ಮಕ್ಕಳೇ. ನೀವು ಪಾಠ ಹೇಳಿದ್ರೆ ಸಾವಿರಾರು ಜನ ಅವ್ರ ಹೃದಯದಲ್ಲಿ ಕೊಡ್ಬೇಕು ನಿಮ್ಮ ಪಾಠದ ವಿಚಾರಗಳು. ಪಾಠ ಅಂದ್ರೆ ಹಂಗಲ್ಲ, ಒಂದು ಸರಿ ಹೇಳಿದ್ರೆ ಅವ್ರಿಗೆ ಸಾಯೋವರೆಗೆ ನೆನಪಿರ್ಬೇಕು ಅಂತ ಗಮನಿಂದ ಹೇಳ್ಬೇಕು ಮಕ್ಕಳೇ. ಗೊತ್ತಾ? ಈಗ ಉದಾಹರಣೆ ಹೇಳ್ತೀನಿ. 1857 ದಂಗೆಯನ್ನು ಸಾಮಾನ್ಯವಾಗಿ ಯಾವ ರೀತಿಯಾಗಿ ಕರೀತಾರೆ? ನೇಚರ್ ಅಂತ ಕರಿತೇವೆ ಇದಕ್ಕೆ. ಒಂದು ಭಾರತದ ಇತಿಹಾಸಕಾರರು ಏನು ಹೇಳ್ತಾರೆ ಅಂದ್ರೆ ಇಂಡಿಯನ್ ಸ್ಟೋರೀಸ್ ಕ್ಯಾ ಬೋಲ್ತಾ ಹೈ ಇಸ್ಕೋ, ಭಾರತದ ಸ್ವತಂತ್ರ ಸಂಗ್ರಾಮ ಅಂತ ಕರೆದರೆ. ವಿದೇಶಿ ಇತಿಹಾಸಕಾರರು ಏನು ಕರೀತಾರೆ ಅಂದ್ರೆ 1857 ದಂಗೆಗೆ ಸೈನಿಕ ಕಾರಣ ಅಂತ ಕರೀತಾರೆ. ಏನೇ ಇರಲಿ, ಇದು ಸೈನಿಕ ಕಾರಣ ಇರಲಿ ಅಥವಾ ಸ್ವಾತಂತ್ರ್ಯ ಸಂಗ್ರಾಮ ಇಂಡಿಪೆಂಡೆನ್ಸ್ ಇರಲಿ, ಆದರೂ ಇಲ್ಲೇನಿದೆ ಅಂದ್ರೆ ಮೇನ್ ನಿಮಗೆ ಎಕ್ಸಾಮ್ನಲ್ಲಿ ಬರುವಂಥದ್ದು ಯಾವುದಂದ್ರೆ ಕಾರಣಗಳು. ಯಾವ ಕಾರಣಗಳು ನೆನಪಿಡಬೇಕು? ಯಾವ ಕಾರಣಗಳು? ರಾಜಕೀಯ ಕಾರಣ. ಗೊತ್ತಾ ಮಕ್ಕಳೇ? ರಾಜಕೀಯ ಕಾರಣಗಳು, ಸಾಮಾಜಿಕ ಕಾರಣಗಳು, ಸೋಷಿಯಲ್ ಕಾಜಸ್, ಧಾರ್ಮಿಕ ಕಾರಣಗಳು, ಆರ್ಥಿಕ ಕಾರಣಗಳು, ಸೈನಿಕ ಕಾರಣಗಳು ಮತ್ತು ತಕ್ಷಣ ಕಾರಣ. ಇಮಿಡಿಯೇಟ್ ಅಂದ್ರೆ ಯಾವಾಗ ಬರ್ತದಂದ್ರೆ ಮಂಗಲ ಪಾಂಡೆ. ಅವಾಗ ಆ ಘಟನೆ ಇಡೀ ಭಾರತ ತುಂಬಾ ಪಸರಿಸಿ ಬ್ರಿಟಿಷರಿಗೆ ಚಳಿ ಬಿಡಿಸ್ತದೆ. ಯಾವುದು? 1857 ರೆವಲ್ಯೂಷನ್. ಸಾಮಾಜಿಕ ಕಾರಣ, ಧಾರ್ಮಿಕ ಕಾರಣ, ಆರ್ಥಿಕ ಕಾರಣ ಇವೆಲ್ಲ ನೆನಪಿಡ್ಬೇಕು ಮಕ್ಕಳೇ. ನೀವು ಕೀಪಾಡ್ಸ್ ಮಾಡ್ಕೋಬೇಕು, ಪಾಕೆಟ್ ನಲ್ಲಿ ಮಾಡ್ಕೊಂಡು ಕಿಸ್ದಲ್ಲಿ ಇಟ್ಕೋಬೇಕು. ಬಸ್ಸಿನಲ್ಲಿ ಹೋಗುವಾಗ ಬರುವಾಗ ನೋಡ್ಕೊತಾ ಇರ್ಬೇಕು. ನೋಡ್ ನೀವು ಹ್ಯಾಂಗ್ ಬರಲಿಲ್ಲ ಚಾಲೆಂಜ್ ಮಾಡ್ತೇನೆ. ನೀವು ಒಂದು ಉದಾಹರಣೆ ಹೇಳ್ತೀನಿ. ಫಸ್ಟ್ ಎದವ್ರಿಗೆ ಹೇಳ್ತಾ ಇದ್ದೇನೆ, ಸೆಕೆಂಡ್ ಎದವ್ರಿಗೆ ಅಷ್ಟೆಲ್ಲ ನಿಮ್ಮ ಮುಂದೆ ನೆನಪ ಅನುಕೂಲ ಆಗ್ತದೆ ಮಕ್ಕಳೇ. 1857 ದಂಗೆ ರಾಜಕೀಯ ಕಾರಣ ಖಾಲಿ ಸಿಂಪಲ್ ಆಗಿ ಹಂಗೆ ನೆನಪಿಡ್ಬೇಕು. ಸಿಂಪಲ್ ಏನಂದ್ರೆ ಮೇಜರ್ 2 ಪ್ರಾಬ್ಲಮ್. ಅಲ್ಲಿ 2 ಪಾಯಿಂಟ್ಸ್ಗಳು ಭಾಳ ಇಂಪಾರ್ಟೆಂಟ್. ಏನು ಪ್ರಾಬ್ಲಮ್ ಮಾಡಿದ್ರು ಭಾರತಕ್ಕೆ? ಒಂದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಯಾರು ಜಾರಿ ತಂದು ಹೇಳಿ ನೋಡೋಣ? ವೆರಿ ಗುಡ್. ಯಾರು? ಲಾರ್ಡ್ ಡಾಲ್ಹೌಸಿ
ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದ. ಇನ್ನೊಂದು ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ವೆರಿ ಗುಡ್. ಇವು ಎರಡು ರಾಜಕೀಯ ಕಾರಣದಲ್ಲಿ ಬರಬೇಕು. ಯಾವ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಇನ್ನೊಂದು ಸಹಾಯಕ ಸೈನ್ಯ ಪದ್ಧತಿ. ಭಾರತೀಯ ಅರಸರನ್ನ ಏನ್ ಮಾಡಿತ್ತು? ಬ್ರಿಟಿಷರ ವಿರುದ್ಧ ರೊಚ್ಚಿಗೆ ಹೇಳಲು ಪ್ರಮುಖ ಕಾರಣವಾದಂತಹ ಅಂಶಗಳು ಯಾವುದಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಮತ್ತು ಸಹಾಯಕ ಸೈನ್ಯ ಪದ್ಧತಿ. ಗೊತ್ತಾಯ್ತಾ? ಸಹಾಯಕ ಸೈನ್ಯ ಪದ್ಧತಿ ಎಂದರೆ ಏನು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ಏನು? ಇವೆಲ್ಲ ಮತ್ತೆ ಡೀಪ್ ಆಗಿ ಹೋಗ್ಬೇಕು. ಅವೇನು ಬೇಡ, ಸಿಂಪಲ್ ಆಗಿ ನೆನಪಿದ್ರು ಕೂಡ ಸಾಕು. ಅರ್ಥ ಆಯ್ತು ಮಕ್ಕಳೇ? ಇನ್ನು ಸಾಮಾಜಿಕ ಕಾರಣ, ಸೋಷಿಯಲ್ ಕಾಜಸ್ 1857 ಹೊರತು ಸೋಷಿಯಲ್ ಕಾಜಸ್ ಅಂದ್ರೆ ಏನು? ಸಾಮಾಜಿಕ ಕಾರಣದಲ್ಲಿ ಬಹಳ ಸಿಂಪಲ್. ಭಾರತದಲ್ಲಿ ಅನೇಕ ಇದ್ದು, ಚೈಲ್ಡ್ ಮ್ಯಾರೇಜ್, ಸತಿ ಸಿಸ್ಟಮ್, ವಿಡೋ ಮ್ಯಾರೇಜ್, ಇದೆಲ್ಲ ಜೀತದಾಳ ಪದ್ಧತಿ, ಮೂಢನಂಬಿಕೆಗಳು ಇವೆಲ್ಲ ಇದ್ದು. ಅದು ಬ್ರಿಟಿಷರು ಕೆಲವು ಸರಿ ನಾವು ಅವರಿಗೆ ವರ್ಣನೆ ಕೂಡ ಮಾಡಬೇಕಾಗ್ತದೆ. ಬ್ರಿಟಿಷರು ಏನು ಮಾಡಿದ್ರು ಅಂದರೆ ಇಂಥ ಮೂಢನಂಬಿಕೆಗಳಾದಂಥ ಜಾತಿ ಪದ್ಧತಿ, ಸತಿ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ ಇವೆಲ್ಲ ರದ್ದು ಮಾಡಬೇಕಂತೇಳಿ ಕಾನೂನು ಜಾರಿಗೆ ತರಲಾದ್ರು. ಯಾರು? ಬ್ರಿಟಿಷರು. ಆಗ ಇವರಿಗೆ ಸಂಪ್ರದಾಯವಾದಿಗಳು ಏನು ಮಾಡಿದ್ರು? ಸತಿ ಪದ್ಧತಿ ನಿಷೇಧ ಮಾಡಬಾರ್ದು, ನಮ್ಮ ಮಕ್ಕಳಿಗೆ ಬೇಗ ಲಗ್ನ ಮಾಡ್ತೇವೆ ಅಂದರೆ ಬ್ರಿಟಿಷರು ಒಳ್ಳೇದು ಹೇಳಿದ್ರು, ಆದರೆ ಇವ್ರಿಗೆ ಕೆಟ್ಟದ್ದು ಅನಿಸ್ತು. ಆಮೇಲೆ ಹೊರ देश में होगा समझ में ना। ये सोशल के बारे में, सोशल का सिस्टम ब्रिटिश लोग अच्छे किया था मगर हमारे लोगों को समझ में नहीं आया था। देख ऐसा होता है, एक बार अच्छे भी बोलो तो बुरा हो जाएगा। ಹಾಗಾಗಿ ಸಮಾಜದಲ್ಲಿರುವಂಥ ಅಸಮಾನ ಮತ್ತೊಂದು ಏನಿತ್ತು, ಬ್ರಿಟಿಷರಲ್ಲಿ ನಾವೇ ಶ್ರೇಷ್ಠ ಎಂಬ ಭಾವನೆ ಇತ್ತು. बहुत था बेटा सोशल काजेस में क्या है, हम ब्रिटिश लोग ग्रेट, इंडिया लोग कम. ಅಂದರೆ ಭಾರತೀಯರು ನಮಗಿಂತ ಕೆಳದಲ್ಲಿ ಏನು ಓದೋದ್ರಲ್ಲಿ ಬರೋದ್ರಲ್ಲಿ ಎಲ್ಲರಲ್ಲಿ ನಮಗಿಂತ ಕೆಳಗೆ ಮಟ್ಟದಲ್ಲಿದ್ದಾರೆ, ನಾವು ಶ್ರೇಷ್ಠ ಮಟ್ಟದಲ್ಲಿದ್ದೇವೆ ಎಂಬ ಫೀಲಿಂಗ್ಸ್ ತಾ ಬ್ರಿಟಿಷ್ ಹೋಗೋಕ್ಕೆ ಪಾಸ್ ಸೋಷಲ್ ಕಾಲೇಜ್. ಆಮೇಲೆ ಆರ್ಥಿಕ ಕಾರಣ ನಿಮಗೆ ಈಗಾಗಲೇ ಏನಿದೆ. ಆರ್ಥಿಕ ಕಾರಣ ಅಂದರೆ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಫಾರಿನ್ ಹೋಗಿ ಅವರು ಇಂಗ್ಲೆಂಡ್ ಹೋಗಿ ಮತ್ತೆ ತರಿಸಿ ಅದಕ್ಕೆ ಹೆಚ್ಚಿಗೆ ಪ್ರಮಾಣ ಮಾಡಿ उसका मेन कांसेप्ट ब्रिटिश लोगों का पैसे भारत का लूटना. ಗೊತ್ತಾಯ್ತು? ಅವ್ರ ಉದ್ದೇಶ ಏನು? ಭಾರತದ ಸಂಪತ್ತನ್ನು ಲೂಟಿ ಮಾಡಿ ತಾವು ದೇಶಕ್ಕೆ ಹೋಗಿ ಶ್ರೀಮಂತರಾಗಬೇಕು ಅಂತ. ಯಾವುದು? ಆರ್ಥಿಕ ಕಾರಣ. ಈ ಸಿಂಪಲ್ ನೆನಪಿರ್ಬೇಕು. ಹಿಂಗೆ ಸಿಂಪಲ್ ಆಗಿ ನೀವು ಹೇಳಿದ್ರೆ ಅಂತಂದರೆ ನಿಮಗೊಂದು ಕಮಾಂಡ್ ಬರ್ತದೆ, ಸೆಮಿನಾರ್ ಬಗ್ಗೆ ಕಮಾಂಡ್ ಬರ್ತದೆ. 1857 ರೆವಲ್ಯೂಷನ್ ತುಂಬ ಕರೆ ಸಮಜೋ. ಇದು ನೀವು ಮಾಡಿದ್ರಿ, ಆಗ ನೀವು ರಾತ್ರಿ 12 ಕೇಳಿ, ಮುಂಜಾನೆ 12 ಕೇಳಿ, 4 ಕೇಳಿ, ಬರಿತೇನೆ ಹೇಳುತ್ತೇನೆ ಎಂಬ ಕಾನ್ಸೆಪ್ಟನ್ನು, ಧೈರ್ಯವನ್ನು ಮುಂದೆ ನಿಮಗೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ನಿಮಗೊಂದು ಉದಾಹರಣೆ. ನಮ್ಮ ಕಾಮರ್ಸ್ ವಿದ್ಯಾರ್ಥಿ ಇದ್ದಾರೆ, ನೀವು MBA ಹೋದರೂ ಕೂಡ, ಮಾರ್ಕೆಟಿಂಗ್ ಹೋದರೂ ಕೂಡ ಈ ಸೆಮಿನಾರ್ ಮಾಡೋದ್ರಿಂದ ಏನಾಗ್ತದೆ, ಒಂದು ಧೈರ್ಯ ಬರ್ತದೆ, ಒಂದು ಡೆವಲಪ್ ಆಗ್ತದೆ. ರೈತ ಮಕ್ಕಳೇ, ಹಾಗಾಗಿ ಎಲ್ಲರೂ ಸೆಮಿನಾರ್ ಮಾಡಿ ಆ ಇಂಪಾರ್ಟೆನ್ಸ್ ಪಾಠಗಳು ನೀವು ಒಂದೊಂದು ಸೆಮಿನಾರ್ ಮಾಡಿದಾಗ ಏನಾಗ್ತದೆ, हम करेंगे तो दूसरा हम भी करेंगे ಆ ಕಾಂಪಿಟೇಷನ್ ಬೆಳೀತದೆ. ನಮ್ಗೆ ಗುಡ್ ರಿಸಲ್ಟ್ ಬರಲಿಕ್ಕೆ ಅನುಕೂಲ ಆಗ್ತದೆ. ಟೋಟಲಿ 2025 and 26 रिजल्ट गवर्नमेंट PU कॉलेज औरत के रिजल्ट क्या होना, डेवलप होना, इंप्रूवमेंट होना. हमारा बीदर के नाम कर्नाटक में हमारा बच्चे और बीदर के बच्चे ने हमारा विशेषता औरत का बच्चे, हमारा आर्ट्स में कॉमर्स में एक बच्चे डिस्ट्रिक्ट लेवल टॉप आना चाहिए. टॉप आने तो हमारा नाम, आपका पिताजी का नाम, गाँव का नाम रोशन करने का आपका ड्यूटी, हमारा ड्यूटी होता है. समझ में बेटा? इतने करके मेरा दो बात समाप्त कर रहा हूँ. दयमाಡಿ ಎಲ್ಲರೂ ಚೆನ್ನಾಗಿ ಓದ್ರಿ, ನಮ್ಮ ಡೆವಲಪ್ಮೆಂಟ್ ಆಗಬೇಕು. ನಮಸ್ಕಾರ.